ಮೈಸೂರಿಗೆ ಮೊದಲು ಜರ್ನಿ ಕಾರ್ನಲ್ ಆಹಾಯನ್ನೇ ಪ್ರೆಸ್ಟೀಜಿನ ಪ್ರಶ್ನೆ ಈ ಕಾರು ಮಿಡ್ಲ್ ಕ್ಲಾಸಿನ ಕನಸು ಈ ಕಾರು ಟಿಕೆಟಿಸಿ ಮೈಸೂರಿಗೆ ಮೊದಲು ಜರ್ನಿ ಕಾರ್ನಲ್ ಆಹಾಯನ್ನೇ ಟಿಕೆಟಿಸಿ ಎಕ್ಸ್ಪ್ರೆಸ್ಸೋ ಹೈವೇ ಸ್ಟೇರಿಂಗ್ ಮಗಳ ಕೈಲೆ ಟ್ರಾವೆಲಿಂಗ್ ಸಾಗುತ್ತಿದೆ ಮಜದಲ್ಲೇ ಎಸಿನೇ ಒಳಗೆ ಇಲ್ಲ ಆದ್ರೂ ಖುಷಿಯಲ್ಲ ಕಾರಲ್ಲಿ ಹೋಗೋ ಸುಖ ನೋಡೇ ಇಲ್ಲ ನೋಡಿ 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 ಇವರ ಖುಷಿಯನ್ನು ನೋಡಿ ಟಿಕೆಟಿಸಿ 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 ಮೈಸೂರಿಗೆ ಚಾಲು ಜರ್ನಿ ಕಾರ್ನಲ್ ಆಹಾಯನ್ನೇ ಏನ್ ಮಾಡ್ತಿದ್ಯಮ್ಮ? ಶೆಕೆ ಕಣೆ, ಒಂಚೂರು ಎಸಿ ಹಾಕೋಣ. ಅಯ್ಯೋ ಇಲ್ಲಿ ಚಳಿ ಆಗ್ತಾ ಇದೆ, ನೀನ್ ಎಸಿ ಹಾಕ್ತಿದ್ಯಾ? ಏನೇನೋ ಹಾಕೋಗಿ ಏನೇನು ಹಾಕ್ಬಿಟ್ಟಾತು. ಅಯ್ಯೋ ಬೇಡಮ್ಮ, ಮೊದ್ಲೇ ಅವನು 1000 ಸಲ ಹೇಳಿದ್ದಾನೆ ಜಾಗ್ರತೆ ಜಾಗ್ರತೆ ಅಂತ. ಅಯ್ಯೋ ನೋಡಿ ಮತ್ತೆ ಕೊಡ್ಕೊಂತ ಹೋಗಿ. ಹೇಳಿ ರಾಜೇಂದ್ರ. ಸೂಪರ್ ಸೂಪರ್ ಆಗಿದೆ ಗಾಡಿ. ಇಲ್ಲ ಇಲ್ಲ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಇಲ್ಲ ಹುಷಾರಾಗಿದ್ದೀವಿ. ಡೋಂಟ್ ವರಿ. ಎಲ್ಲರೂ ನಿಮ್ಮನ್ನ ಹೊಗಳಿ ದಾನಶೂರ ಕರ್ಣ ಅಂತಿದ್ದಾರೆ. ಅಂದ್ರೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಹೌದೌದು, ತುಂಬಾ ಜಾಗೃತಿ ಆಗಿದ್ದೀವಿ. ಏನ್ ಚಿಂತೆ ಮಾಡಬೇಡಿ. ಏನಂತೆ? ಅದೇ ಜಾಗ್ರತೆ ಜಾಗ್ರತೆ ಅಂತ ಹೇಳೋ. ಏನೋ ನಿದ್ದೆ ಮಾಡ್ತೀಯ? ಹೊರಗಡೆ ಗ್ರೀನರಿ ನೋಡೋ, ಎಂಜಾಯ್ ಮಾಡೋ. ಕಾರಲ್ಲಿ ಹೋಗೋ ಸುಖ ನೋಡೇ ಇಲ್ಲ ನೋಡಿ 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 ಇವರ ಖುಷಿಯನ್ನು ನೋಡಿ. ಇದ್ಯಾವ್ದು ಹಾಕಿದ್ಯೆ? ಹಿಂದಿ ಸ್ಟೇಷನ್ ಅಮ್ಮ. ಯಾವ ದರಿದ್ರ ಅರ್ಥ ಆಗೋದಿಲ್ಲ, ಏನಿಲ್ಲ. ಹಿಂದಿ ಸ್ಟೇಷನ್ ಅಂತ ನಮ್ ಕನ್ನಡ ಸ್ಟೇಷನ್ ಹಾಕು. ಇದು ಓಕೆನಾ? ಯಾವ್ದು ಹಾಕಿದ್ಯಮ್ಮ? ನಿನಗೆ ಯಾವ ಸ್ಟೇಷನ್ ಬೇಕು? ನಿಲ್ಸ ಗಾಡಿನ. ಯಾಕೆ ಯಾಕೆ ಏನಾಯ್ತು? ಕರ್ಮ, ನೀವ್ ಹೇಳಿದ್ ಕೇಳ್ಬೇಕಲ್ಲ, ಅವ್ಳು ಹೇಳಿದ್ ಕೇಳ್ಬೇಕು. ತಲೆ ಚಿಟ್ಟ ಹಿಡ್ದು ಹೋಗ್ತಾ ಇದೆ. ಸರಿ, ನಿನಗೆ ಯಾವ ಸ್ಟೇಷನ್ ಬೇಕು ಅದು ಹಾಕು. ನನಗೆ ಯಾವ್ದು ಬೇಡ, ಸೈಲೆನ್ಸ್ ಬೇಕು. ಹೌದಾ? ಸರಿ, ನೀನು ಶುರು ಮಾಡು, ಹೋಗು. ಸೈಲೆಂಟ್ ಆಗಿರಿ, ಯಾರು ಮಾತಾಡ್ಬೇಡಿ, ಸೌಂಡ್ ಹಾಕ್ಬೇಡಿ. ವಿಸಿಲ್ ಮಾಡ್ಬೋದಾ? ಅದು ಬೇಡವಾ? ಇನ್ನು ಎಷ್ಟು ದೂರ ಇದೆಯೇ ರಾಮ್ ರಾಮ? ಥ್ಯಾಂಕ್ ಯು ಅತ್ತಿಗೆ, ನೀವು ನನ್ನ ಮರ್ಯಾದೆ ಉಳಿಸ್ಬಿಟ್ರಿ. ಅಪ್ಪ, ನೀವೆಲ್ಲಿ ಕಾರಲ್ಲಿ ಬರೋದಿಲ್ಲ ಅಂತ ಗಾಬರಿ ಆಗ್ಬಿಟ್ಟಿತ್ತು. ಈಗ ಸಂತೋಷನಾ? ತುಂಬಾ ಸಂತೋಷ. ನನ್ಗಾಗ್ತಿರೋ ಸಂತೋಷ ನನ್ ಕೈಲಿ ಹೇಳ್ಕೊಳಕ್ ಆಗ್ತಿಲ್ಲ ಅಣ್ಣ. ಈಗ ನಾನು ಏನ್ ಮಾಡ್ತೀನಿ ಗೊತ್ತಾ? ನನ್ ಗಂಡನ ಮನೆಯವ್ರಿಗೆ ನನ್ ತವ್ರ ಮನೆಯವರು ಕಾರಲ್ಲಿ ಬಂದ್ರು ಅಂತ ಹೇಳ್ಕೊಂಡು ಕೊಚ್ಕೋತೀನಿ. ಬನ್ನಿ ಬನ್ನಿ, ಹೊಸ ಕಾರ್ ತಗೊಂಡ್ರಾ? ನನ್ಗೆ ಹೇಳಲೇ ಇಲ್ಲ. ಹೊಸ ಕಾರ, ಹಳೆ ಕಾರೇ. ನಮ್ಮ ಅಣ್ಣ ಆಗಾಗ ಈ ರೀತಿ ಸರ್ಪ್ರೈಸ್ ಗಳು ಕೊಡ್ತಾನೆ ಇರ್ತಾರೆ. ಕಾರು, ಬಂಗ್ಲೆ ಇದೆಲ್ಲ ನಮ್ಮ ಅಣ್ಣನಿಗೆ ಜುಜುಬಿ. ಅಂದ್ರೆ ಅದು ಇದು ಅಂತ ನಮ್ಮ ಅಣ್ಣ ಹೇಳ್ಕೊಳಕ್ ಇಷ್ಟಪಡಲ್ಲ. ನೀವ್ ಏನೇ ಹೇಳಿ ಬಾವ, ಈ ಹಾಳಾದ ಜನಗಳು ಕಾರ್ ಇದ್ರೆ ಕೊಡೋ ಮರ್ಯಾದಿನೇ ಬೇರೆ. ನೀವು ಕಾರಲ್ಲಿ ಬಂದಿದ್ದಕ್ಕೆ ನೋಡಿ ನಿಮ್ಗೆ ಸಿಗ್ತಾ ಇರೋ ಮರ್ಯಾದೆ ಎಂತದ್ದು. ಅದೇ ನೀವು ಬಸ್ಸಲ್ಲಿ ಬಂದಿದ್ರೆ ನನಗೂ ಹೊಸ ಕಾರ್ ತಗೊಳ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ಲಿ, ಪೆಟ್ರೋಲು, ಮೇಂಟೆನೆನ್ಸ್ ಅಂತ ಖರ್ಚು. ಒಂದ್ ನಿಮಿಷ ಅಂಕಲ್ ಕರೆದ್ರ? ಇವರು ಧನರಾಜ್ ಪ್ರೊಫೆಸರ್. ನಮಸ್ಕಾರ. ಪ್ರೊಫೆಸರ? ಪ್ರೊಫೆಸರ್. ಲಕ್ಷ್ಮಿ, ಅಣ್ಣ ಅತ್ತಿಗೆನ ರೂಮ್ ಕರ್ಕೊಂಡೋಗು. ಕಾರಲ್ಲಿ ಬಂದು ಟೈರ್ಡ್ ಆಗಿರ್ತಾರೆ, ರೆಸ್ಟ್ ತಗೊಳ್ಳಿ. ನಾನು ನಿಮಿಷ ಬರ್ತೀನಿ, ನೀವು ಹೋಗಿ ಲಕ್ಷ್ಮಿ ಕರ್ಕೊಂಡೋಗು. ಬಂದ್ರು ನೀವೆಲ್ಲ ಕಾರಲ್ಲಿ ಬಂದಿಟ್ನ ನೋಡಿ ಇವರೆಲ್ಲ ಸ್ಟನ್ ಆಗ್ಬಿಟ್ಟಿದ್ದಾರೆ. ಅಣ್ಣ, ಇನ್ಮೇಲೆ ಈ ಮನೇಲಿ ನನಗೆ ಸಿಗೋ ಮರ್ಯಾದೆನೇ ಬೇರೆ. ಅದೇನ್ ನೀವು ಆಡ್ತಾ ಇರೋ ಆಟನೋ ಹೇಳ್ತಾ ಇರೋ ಸುಳ್ಳು? ನಾನು ಪ್ರೊಫೆಸರ್. ಅಯ್ಯೋ ಇಲ್ಲ ಅಂತ ನಮಗ್ ಗೊತ್ತು, ಅವ್ರಿಗೆ ಗೊತ್ತಿಲ್ವಲ್ಲ. ಸುಳ್ಳು ನಾವ್ ತಾನೇ ಹೇಳಿರೋದು. ನಿಮ್ಗೆ ಯಾವ ಪಾಪ ಗೀಪನು ತಟ್ಟಲ್ಲ ಬಿಡಿ. ಪಾಪದ ಪ್ರಶ್ನೆ ಅಲ್ಲ, ನಿಜ ಬಯಲಾಗ್ಬಿಟ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ.
ಊರಲ್ಲಿ 1000 ಜನ 1000 ಕೆಲ್ಸ ಮಾಡ್ತಾರೆ. ನಿನ್ ತಂಗಿಗೋಸ್ಕರ ಒಂದೇ ಒಂದ್ ಸುಳ್ಳು ಹೇಳ್ದೆ, ಏನಾಯ್ತೀಗ? ರಾಜೇಂದ್ರ ಅಂಕಲ್ ಕಾರಲ್ಲಿ ಬಂದಿದ್ದಕ್ಕೆ ಪ್ರೊಫೆಸರ್, ನಮ್ದೇ ಸ್ವಂತ ಕಾರಲ್ಲಿ ಬಂದಿದ್ರೆ ವೈಸ್ ಪ್ರಿನ್ಸಿಪಲ್. ನಿನಗೂ ತಮಾಷೆ, ನನಗೂ ಯಾತಕ್ಕಿಲ್ಲಿ ಬಂದ್ವಿ, ಯಾವಾಗ ಈ ಮದ್ವೆ ಮುಗಿಯುತ್ತೆ, ಯಾವಾಗ ಇಲ್ಲಿ ಹೋಗ್ತೀವಿ ಅಂತ ಆಗ್ಬಿಟ್ಟಿದೆ. ಅಣ್ಣ ಈಗೆಲ್ಲ ಮಾತಾಡ್ಬೇಡ ಅಣ್ಣ, ನೀನ್ ಫೋನ್ ಅಲ್ಲಿ ಮಾತಾಡ್ತಾ ಇರು. ನನ್ನ ಅತ್ಕೆನ್ ಕರ್ಕೊಂಡು ಹೋಗಿ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ಬಿಡ್ತೀನಿ. ಬಾರೋ, ಬನ್ನಿ ಅದಕ್ಕೆ ಬನ್ನಿ. ಹಲೋ ಹಲೋ, ನಮಸ್ಕಾರ ರಾಜೇಂದ್ರ ಅವರ. ಹಾ ಸೇಫ್ ಆಗಿ ತಲುಪಿದ್ವಿ, ಏನ್ ತೊಂದರೆ ಆಗ್ಲಿಲ್ಲ. ನನ್ನ ಮಗಳು ಬಹಳ ಹುಷಾರಾಗಿ ನಿಧಾನವಾಗಿ ಡ್ರೈವ್ ಮಾಡ್ಕೊಂಡು ಬಂದ್ಲು. ನೀವೇನು ಯೋಚನೆ ಮಾಡಬೇಡಿ. ಇಲ್ಲ ಇಲ್ಲೇ ಹೊರಗಡೆ ಪಾರ್ಕಿಂಗ್ ಇದೆ, ಸೇಫ್ ಆಗಿರುತ್ತೆ, ಏನು ಯೋಚನೆ ಮಾಡಬೇಡಿ. ನಾವು ಕಾರಲ್ಲಿ ಕೂತ್ಕೂಡ್ಲೆ ವಾಪಸ್ ಹೊರಟಾಗ ನಿಮ್ಗೆ ಫೋನ್ ಮಾಡ್ತೀನಿ. ನಮಸ್ಕಾರ, ತುಂಬಾ ಉಪಕಾರ ಆಯ್ತು ನಿಮ್ಮಿಂದ, ಥ್ಯಾಂಕ್ ಯು. ಬಿಟ್ಟಿ ಸಿಕ್ತು ಅಂತ ತಂದಾಯ್ತು, ಈಗ ಅನುಭವಿಸ್ಬೇಕು.